ಕೊಟ್ಟವ್ರು ನೀವು. ಈ ದೇಶದ ಪ್ರಧಾನಮಂತ್ರಿ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀವಿ, ನಿಮ್ಮ ರೇಟ್ ಡಬಲ್ ಮಾಡ್ತೀವಿ ಅಂತ ಹೇಳಂದ್ರೆ ನಾವು ಬಟ್ ನೋವಾಗುವಂಗ ಅಪ್ಪರ ಓಟ್ ಹಾಕಿದವರು ಎಲ್ಲರೂ ಅವರ, ಹಿಂದಿನವರು ಅವರ, ಇವರು ಅವರ. 11 ವರ್ಷ ಆತಿ ದೇಶದ ಪ್ರಧಾನಮಂತ್ರಿ ಸ್ವಾಮಿನಾಥನ್ ವರದಿ ಜಾರಿಗೆ ಬಂದಿತ್ತಪ್ಪ ಅಂದ್ರೆ ನಾವು ಯಾರು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಕಬ್ಬಿಗೆ 9,500 ರೂಪಾಯಿ ರೇಟ್ ಹಾಕಿತ್ತು, ಭತ್ತಕ್ಕೆ 10,000 ಹಾಕಿತ್ತು, ಜೋಳ, ಮೆಕ್ಕೆಜೋಳ, ರಾಗಿ ಎಲ್ಲ ಕೂಡ ಇವತ್ತು 4 ಪಟ್ಟು ರೇಟ್ ಹಾಕಿದ್ದು. ಯಾರು ಕೂಡ ಅದ್ರ ಬದಲ ಚಿಂತನೆ ಇಲ್ಲ. ಇವತ್ತು ನೋಡ್ರಿ ದೇಶದಾಗ ಅನ್ನ ಹಾಕ್ತಕ್ಕಂಥ ಅನ್ನ ಬ್ರಹ್ಮರಿ ನೀವು, ಈ ನಾಡಿಗೆ ನಡೆದಾಡಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ದೇವರುಗಳು ಇವತ್ತು ದೇವರುಗಳು ಆತ್ಮಹತ್ಯೆ ಮಾಡ್ಕೋತಾವತ್ತಂದ್ರ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗ 3 ವ್ಯವಸ್ಥೆ ಇವತ್ತು ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಸ್ವತಂತ್ರ ನಮಗೆ ಯಾಕೆ ತಂದು ಕೊಟ್ಟರು? ಕಷ್ಟದಾಗಿರ್ತಕ್ಕಂಥ ಜನಾಂಗ ಸಮಾನವಾಗಿ ಬದುಕಬೇಕು ಅಂತೇಳಿ ಕೊಟ್ಟಾರ. ಏನಾಗತ್ತೈತಿ ಇವತ್ತು ನಮ್ಮ ಹಳ್ಳಿಗಳಿಗೆ? ಇವತ್ತು ನೋಡ್ರಿ ಬಿಜಾಪುರ ಜಿಲ್ಲೆ ಒಳಗೆ 500 ಕೆರೆಗಳದಾವ. 500 ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು ಆಗ್ಬೇಕಾಗೈತಿ. ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಾವಿರಾರು ಕೆರೆಗಳನ್ನು ತುಂಬಿಸ್ಬೇಕಾಗೈತಿ. ಕೆರೆಗಳೆಲ್ಲ ಹೂಳು ಎತ್ತಬೇಕಾಗೈತಿ. ಕೆರೆಗಳನ್ನ ಎಲ್ಲ ಅಲ್ಲಿ ಒತ್ತುವರಿ ಮಾಡಿದರು, ಅದನ್ನ ಸರಿ ದಾರಿಗೆ ತಂದು ಅದಕ್ಕೆಲ್ಲ ಕಟ್ಟಡ ಕಟ್ಟಿಸ್ತಕ್ಕಂಥದ್ದು ಆಗಬೇಕಾಗೈತಿ. ಹಲವಾರು ನೀರಾವರಿ ಯೋಜನೆಗಳು 10 ವರ್ಷದಿಂದ ವಿಳಂಬ ಆಗಿದ್ದವು. ಉದಾಹರಣೆಗೆ ನಮ್ಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕದಾಗ ವೀರಭದ್ರೇಶ್ವರ ಬಸವೇಶ್ವರ ಏತ್ ನೀರಾವರಿ ಅನ್ನುವಂಥದ ಸುಮಾರು 10-15 ವರ್ಷದಿಂದ ನೀರಾವರಿ ಯೋಜನೆ ಸ್ಯಾಂಕ್ಷನ್ ಆಗಿ ಎಲ್ಲ ವರ್ಕ್ ಮುಗಿದ. ಭಾಳ ಅಂದ್ರೆ 10-15% ಕೆಲಸ ಉಳಿದ್ರಿ ಅಜ್ಜಾರ. 10 ವರ್ಷದಿಂದ ಲಕ್ಷಾಂತರ ರೈತರಲ್ಲಿ 70 ಹಳ್ಳಿ 1.5 ಲಕ್ಷ ರೈತರು, ಸಾಕಷ್ಟು ಜನ ಕುಟುಂಬಗಳು ಬೀದಿಗೆ ಬರತ್ತಾವ. ಅಲ್ಲಿದಷ್ಟೇ ಅಲ್ಲ, ಇಡೀ ರಾಜ್ಯವ್ಯಾಪಿ ಕೂಡ ಈ ರೀತಿ ಸಮಸ್ಯೆ ಇದೆ. 25ನೇ ತಾರೀಕು ಅಲ್ಲೂ ಕೂಡ ನಮ್ಮ ಪರಮ ಪೂಜ್ಯರ ಎಲ್ಲರ ಆಶೀರ್ವಾದದಿಂದ ಶಶಿಕಾಂತ್ ಗುರೂಜಿ ಮತ್ತು ರೈತ ದೇವರ ನೇತೃತ್ವದಾಗ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ 20 ತಾರೀಕು ಕೂಡ ಅಲ್ಲಿ ಪ್ರತಿಭಟನೆಯನ್ನು ರಾಮದುರ್ಗದಾಗ ಮಾಡೋದು. ಅಲ್ಲಿ ಅಷ್ಟೇ ಅಂತಲ್ಲ, ಈಗಾಗಲೇ ನಮ್ಮ ರಾಯಬಾಗ, ಕಾರವಾರ ಜಿಲ್ಲೆ ಹಳ್ಳ್ಯಾಳ, ಹುಕ್ಕೇರಿ, ಚಿಕ್ಕೋಡಿ ಆ ಭಾಗದಾಗ ಕೂಡ ನೀರಾವರಿ ಯೋಜನೆ 10 ವರ್ಷ ವಿಳಂಬ ಆಗಿದ್ದು. ಪರಮ ಪೂಜ್ಯರ ನೇತೃತ್ವ ಎಲ್ಲ ಮುಖಂಡರ ನೇತೃತ್ವ ಹೋರಾಟ ಮಾಡಿದ ಅವೆಲ್ಲ ಕೂಡ ಪ್ರಾರಂಭ ಆಗಿರ್ತಕ್ಕಂಥದ್ದು. ಹಂಗಾರೆ ಈ ಶಾಸಕರು ಏನು ಮಾಡತ್ತಾರು? ಇವ್ರನ್ನೇನು ದನ ಕಾಯಕ್ಕೆ ಹಚ್ಕೊಟ್ಟಿಲ್ಲ. ಅಲ್ಲಿ ನಾವು ದನ ಕಾದ ಹೆಣ್ಕಾಸು ಮಾಡಿ ರಕ್ತ ಬೆವರ ಸುರಿಸಿ ನಾಡಿಗೆ ಅನ್ನ ಹಾಕಿ ಟ್ಯಾಕ್ಸ್ ಕಟ್ಟಿ ನಮ್ಗೆ ಕೆಲಸ ಮಾಡ್ರು ಅಂತೇಳಿ ಅವ್ರನ್ನ ಅಲ್ಲಿ ಪಾರ್ಲಿಮೆಂಟ್ಗೆ ಇಲ್ಲಿ ಹಚ್ಕೊಟ್ರ. ಅವ್ರು ಏನು ಮಾಡತ್ತಾರೋ? ಬರೇ ಜಾತಿ, ಹಿಂದುತ್ವ, ಆದ ಈದ ಇಂಥವನ್ನ ತಲೆ ಕೆಡ್ಸತ್ತಾರ. ಏನು ಮಾಡುದ? ಹಿಂದೂಗಳಿಗೆ ಕಬ್ಬಿನ ಬಾಕಿ ಕೊಟ್ಟಿಲ್ಲ. 3,000 ಕೋಟಿ ರೂಪಾಯಿ ಇವತ್ತು ಕಬ್ಬಿನ ಬಾಕಿ 4 ತಿಂಗಳಿಂದ್ರ ಇವರು ದೊಡ್ಡ ದೊಡ್ಡ ರಾಜಕಾರಣಿಗಳದಾರ. 1,00,000 ಕೋಟಿ ರೂಪಾಯಿ ಆಸ್ತಿ ಅದ ಇವರಿಗೆ. ಇಲ್ಲೊಂದು 100 ಕೋಟಿ 200 ಕೋಟಿ ರೂಪಾಯಿ ರೈತರು ಬಾಕಿ ಇಟ್ಕೊಂಡ ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ತಾರತ್ತಂದ್ರ ಎಂಥ ತಲೆ ಹಿಡ್ಕರದಾರು? ಈ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡತ್ತೀರಿ ನೋಡ್ರಿ. ಮೊನ್ನೆ FRP ತಪಾಸಿ FRP ಅಂತೇಳಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಾಹೇಬ್ರ ನಮಗೆ ಮೊದಲು 3,555 ರೂಪಾಯಿ ಇತ್ತು. ಏನು ಇದು ಕಟಾವು ಸಾಗಾಣಿಕೆ ಒಳಗೊಂಡ್ರಿ. ಈಗ ಅದನ್ನ ಏನು ಮಾಡ್ರು? 3,555 ರೂಪಾಯಿಂದ 65 ರೂಪಾಯಿ ಮಾಡ್ರಿ. ಭಾಳ ಅಂತಂದ್ರೆ ಒಂದು ಕ್ವಿಂಟಾಲ್ಗೆ ಒಂದು 100 ರೂಪಾಯಿ ಹೆಚ್ಚು ಮಾಡ್ರಿ. ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬ 1,00,000 ಕೋಟಿ ರೂಪಾಯಿ ಈ ದೇಶಕ್ಕೆ ಆದಾಯ ಏನು ಮಾಡ್ತಾನ? ಎಂಥ ತಲೆ ಹಿಡ್ಕಪ್ಪ ನೀನ. 1,00,000 ಕೋಟಿ. ಇಲ್ಲಿ ನಮ್ಮ ಭಾಳ ಕರ್ನಾಟಕ 500 ಕೋಟಿ ರೂಪಾಯಿ. ಅದ್ರೊಳಗೆ 3,665 ರೂಪಾಯಿದಾಗ 900 ರೂಪಾಯಿ HNT ಕಟ್ಟಕ್ಕಿದ್ರಿ. 900 ರೂಪಾಯಿ HNT ಕಟ್ಟಾರ. 2,750 ರೂಪಾಯಿ ಹಣ ಉಳಿತ. ಇವ್ರನ್ನ ಈ FRP ಎಂದೂ ಕೂಡ ನಾವು ಒಪ್ಪಿಲ್ಲ. ಅದನ್ನು ಹೊರತುಪಡಿಸಿ ನಿಮ್ಮ ಪರಮ ಪೂಜ್ಯರ ನೇತೃತ್ವದಲ್ಲಿ ಹೋರಾಟ ಮಾಡಿ 500 ರೂಪಾಯಿ FRP ಹೊರತುಪಡಿಸಿ ಗುರ್ಲಾಪುರದಾಗ ಕಬ್ಬಿನ ಬಿಲ್ ತಗೋತಕ್ಕಂಥದ್ದಾಗೈತೆಪ್ಪ. ಇವ್ರು ಕಾನೂನು ಹೇಳ್ತಾರೆ FRP. ಇವ್ರು FRP ಪ್ರಕಾರ ಹೋದ್ರ ನಾವು ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಈ ದೇಶದ ಪ್ರಧಾನಮಂತ್ರಿಗೆ ಅದು ಭಯ ಇಲ್ಲ, IAS ಅಧಿಕಾರಿಗಳಿಗೆ ಭಯ ಇಲ್ಲ. CSCP ವರದಿ 1 ಟನ್ ಕಬ್ಬು ಬೆಳಕ್ಕೆ 4,500 ರೂಪಾಯಿ ಖರ್ಚು ಬರ್ತದೆ ಅಂತೇಳಿ ಗೌರ್ಮೆಂಟ್ಗೆ CSCP ವರದಿ ಕೊಡ್ತಾರೆ ಖರ್ಚು ವೆಚ್ಚದ್ದು. ಹೆಂಗೆ 3,665
65 ರೂಪಾಯಿ ಘೋಷಣೆ ಮಾಡ್ತಾರಂತಂದ್ರೆ ವಿಚಾರ ಮಾಡ್ಬೇಕಾಗಿತ್ತು ನೀವು ಕೂಡ. ಈ ಸಲ 3655 ರೂಪಾಯಿ ಆಗಿದೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಅದ್ರೊಳಗೆ 900 ರೂಪಾಯಿ HNT ಕಟ್ಟಕತ್ತೆ. ಅದು 10.25 ರಿಕವರಿಗೆ. ಮೊದಲು 9.5 ರಿಕವರಿ ಇತ್ತು. 9.5 ರಿಕವರಿಯನ್ನು 10 ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರ 10.25 ಮಾಡಿ 75% ರಿಕವರಿ ಒಳಗೆ ಮೋಸ ಮಾಡಿ 10 ವರ್ಷದ ರೇಟ್ ಇಲ್ಲಿವರೆಗೆ ಹೆಚ್ಚು ಮಾಡಿರ್ತಕ್ಕಂಥದ್ದು. ತೂಕದಾಗ ಕೂಡ ಇವತ್ತು ಶಿವಾನಂದ ಪಾಟೀಲ್ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಅವರು ಹೇಳ್ರ 90 ಕೋಟಿ ರೂಪಾಯಿ 2 ವರ್ಷದ ಹಣ ತೆಗೆದಿಟ್ಟವ್ರ. ಇಲ್ಲಿವರೆಗೆ ರಾಜ್ಯದಾಗ ಎಲ್ಲೂ ಕೂಡ ತೂಕದ ಸೇತುವೆಗಳನ್ನು ಕುಣಿಸ್ತಾ ಇಲ್ಲ. ಯಾಕ 90 ಕೋಟಿ ರೂಪಾಯಿ ಹಣ ತೆಗೆದಿಟ್ಟು ಎಲ್ಲಾರು ಸಾಕಷ್ಟು ಸರ್ಕಲ್ಗಳು 4 ಕಾರ್ಖಾನೆ ಹೋಗ್ತಕ್ಕಂಥ ಸರ್ಕಲ್ದಲ್ಲಿ ಅಂತ ಸರ್ಕಲ್ದಾಗ 1 ಕೋಟಿ ಬಿಟ್ಟು 2 ಕೋಟಿ ಜಾಗ ಖರೀದಿ ಮಾಡಿ ಅಲ್ಲಿ ಸರ್ಕಲ್ದಾಗ ಎಬ್ರಿಜನ್ ಕುಣಿಸ್ಬೇಕಾಗೈತಿ. ಅದನ್ನ ಮಾಡ್ತಾ ಇಲ್ಲ ನೋಡ್ರಿ. ದಯವಿಟ್ಟು ನಿಮಗೆಲ್ಲ ಮಾತಾಡ್ಬೇಕಂದ್ರೆ ಭಾಳ ಅದ ವಿಷಯ. ರೈತರ ಉದ್ಧಾರ ಆಗ್ಬೇಕಪ್ಪ, ರೈತರು ನಾವು ಆರ್ಥಿಕವಾಗಿ ಪ್ರಬಲ ಆಗ್ಬೇಕಪ್ಪ ಅಂದ್ರೆ ನೀವು ದೇವರುಗಳು ಮನಸ್ಸು ಮಾಡ್ಬೇಕು. ನೀವೆಲ್ಲರೇ ನಮ್ಮ ಮದುವೆ ಜಾತ್ರೆ ಕಾರ್ಯಕ್ರಮ ಅಂದ್ರೆ ಬದುಕು ಕೂಡ ಹಾಗಾಗಿ ಹೋಗ್ತತಿ. ಬಿಡ್ರಿ, ನಿಮ್ಮನ್ನ ಯಾರು ಉದ್ಧಾರ ಮಾಡೋದಿಲ್ಲ. ಯಾವ ಪಕ್ಷ 79 ವರ್ಷ ಉದ್ಧಾರ ಮಾಡಿಲ್ಲ, ಇನ್ಯಾರು ಮಾಡ್ತಾರೆ ನಿಮ್ಮನ್ನ? ನೋಡ್ರಿ, ಕರ್ನಾಟಕದಾಗ ನಾವು 5 ರಿಂದ 6 ಕೋಟಿ ರೈತರದು. 1 ಕೋಟಿ ಮಂದಿ ಅಪ್ಪಾಜಿ ಅವ್ರನ್ನ ಒಕ್ಕಟ್ಟಾಗೋದು ಭಾಳ ದೊಡ್ಡದಲ್ರಿ. ನಿಮ್ಮ ನೇತೃತ್ವದಾಗ, ನಮ್ಮೆಲ್ಲ ಪರಮ ಪೂಜ್ಯರ ನೇತೃತ್ವದಾಗ 1 ಕೋಟಿ ಮಂದಿ ನಾವೇನಾರು ಒಕ್ಕಟ್ಟಾದು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಏನು 550 ಮಂದಿ ಸಂಸದರು 224 ಮಂದಿ ನಿಮ್ಮ ಕೈ ಮುಗಿದು ಊಟ ಬಸಿ ತೆಗೆದು ನಿಮಗೆ ಬೆಲೆ ನಿಗದಿ ಮಾಡ್ತಾರ. ಅದಕ್ಕೆ ನೀವು ರೈತ ದೇವ್ರಿಗೂ ನಾಡಿನ ರೈತ ದೇವ್ರಿಗೂ ತೀರ್ಮಾನ ಮಾಡ್ಬೇಕ. ಬರ್ಬೇಕಾರ ಅನ್ಸಾತಿರ ಮಾರಾಯ ನೀವು BJPಗೆ ಓಟ್ ಹಾಕ್ರಿ, ಕಾಂಗ್ರೆಸ್ ಕರೆ ಹಾಕ್ರಿ, JDS ಕರೆ ಹಾಕ್ರಿ, ಹಾಳಾಗಿ ಹೋಗ್ಲಿ. ಅವ್ರ ಬಟ್ ಕಣ್ಣಾಗ ಚುಚ್ಚರ್ ಕರೆ ನಿಮ್ಮ ಬದುಕಿಗಾಗಿ ಬರ್ರಿ, ಕಬ್ಬಿಗೆ ರೇಟ್ ಆಗಿ ಬರ್ರಿ. ನೋಡ್ರಿ, ಮನೆ ಗುರ್ಲಾಪುರದಾಗ ಅಪ್ಪಾಜಿ ಹೋರಾಟ ಮಾಡಿದ್ವು. 10 ದಿನ ಹೋರಾಟ ಮಾಡ್ರ. BJP ಆಗಿ JDS ಕಾಂಗ್ರೆಸ್ ಎಲ್ಲದ್ರ ಕಾರ್ಖಾನೆ ಮಾಲೀಕರದಾರ. 5 ರೂಪಾಯಿ ಘೋಷಣೆ ಮಾಡಲಿಲ್ಲ. ತಾವೆಲ್ಲ ನಾಡಿನ ಪರಮ ಪೂಜ್ಯರು ಬಂದ ರೈತರ ಪಾಪ ಬೀದಿ ಒಳಗೆ ಕೂತಾರ ಅಂತೇಳಿ ತಾವೆಲ್ಲ ನೇತೃತ್ವ ಹೋರಾಟ ಮಾಡ್ರಿ. ಅವ್ರ ನಾವು ಓಟ್ ಹಾಕಿದ್ವು ಅವ್ರಿಗೆ 5 ರೂಪಾಯಿ ಮಾಡುವಂಥ ಯೋಗ್ಯತೆ ಇಲ್ರಿ. ಅವ್ರಿಗೆಲ್ಲ ಒಕ್ಕಟ್ಟಾದ್ರ ಅವ್ರ ಒಕ್ಕಟ್ಟಾದ್ರಲ್ರಿ. 100 ಸಲ ಮೀಟಿಂಗ್ ಮಾಡ್ರಿ. ಅವ್ರ 70-80 ಮಂದಿ ಅವ್ರು ಒಕ್ಕಟ್ಟಾಗಿ ನಿರ್ಣಯ ತಗೊಂಡ್ರ. ಅವ್ರೇನಂದ್ರು ಇದು ಬಿಸ್ನೆಸ್ ಐತಿ ಅಂದ್ರ ನಮ್ದು ಕಬ್ಬು ಏನು ಮಾತಂಗಾರ? ಕಬ್ಬು ಏನ್ರಿ ಬಿಸ್ನೆಸ್ ಅಲ್ಲ. 12 ತಿಂಗಳು ರಕ್ತ ಬೆವರ ಸುರಿಸಿ 14 ತಿಂಗಳಿಗೆ ಮತ್ತೆ ಬಿಲ್ ತಗೋಬೇಕಂತಂದ್ರ ನಾವು ಕೂಡ ಒಕ್ಕಟ್ಟಾಗ್ಬೇಕು. ಕಬ್ಬು ಒಂದ ಅಂತಲ್ಲ, ಭತ್ತ, ರಾಗಿ, ತೊಗರಿ, ಕಡ್ಲಿ, ಜೋಳ, ಏನು ಇವತ್ತು ದ್ರಾಕ್ಷಿ ಎಲ್ಲ ಬೆಳೆಗಳನ್ನು ಬೆಳೀತು. ಅದಕ್ಕೆ ಯೋಗ್ಯವಾದ ರೇಟ್ ತಗೋಬೇಕಾಗಿತ್ತು. ಉಳ್ಳಾಗಡ್ಡಿ ನೋಡ್ರಿ, ಉಳ್ಳಾಗಡ್ಡಿ ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಬೆಳಕ್ ಬರ್ತೈತಿಲ್ರಿ? ಎಕರೆಗೆ 1 ಲಕ್ಷ ರೂಪಾಯಿ. ಇವತ್ತು 5 ರೂಪಾಯಿ 2 ರೂಪಾಯಿ KG ಉಳ್ಳಾಗಡ್ಡಿ ಅಂತಂದ್ರ ಈ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡತ್ತೀರಿ? ಪ್ರಧಾನಮಂತ್ರಿ ಏನು ಮಾಡತ್ತೀರಿ? ಕೃಷಿ ಮಂತ್ರಿ ಏನು ಮಾಡತ್ತೀರಿ? ಏನು ಮಾಡತ್ತಾರೋ? ನಿಮ್ಮ ಗೋರಿ ಮೇಲೆ ರಾಜಕಾರಣ ಮಾಡತ್ತಾರ. ಸಾಯಿಲ್ ಮಕ್ಕಳು ಭಾಳ ಮಂದಿ ಇದಾರತ್ತಾರ ಅವ್ರ. ಅದಕ್ಕೆ ನೀವೆಲ್ಲ ತೀರ್ಮಾನ ಮಾಡ್ರಿ. ಒಕ್ಕಟ್ಟಾಗ್ತಕ್ಕಂಥ ತೀರ್ಮಾನ ಮಾಡ್ಬೇಕು. ನೀವ ಕಾಯಮ್ಮ 10 ವರ್ಷದಿಂದ ನೀವ ರೈತರು ಬರೋದು, ನಿಮ್ಮ ಮುಖ ನಾವು ನೋಡಿದ್ರೆ ಉದ್ಧಾರ ಆಗೋದಿಲ್ಲ. ದಿವಸ ನೀವು ಇಲ್ಲಿ ಬಂದಿರತಕ್ಕಂಥ ನನ್ನ ರೈತರು ದೇವ್ರಿಗೂ ದಿವಸ 100 ಮಂದಿಗೆ ವಿಚಾರಣೆ ಕೊಡ್ರಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 79 ವರ್ಷದಿಂದ ಏನು ಮೋಸ ಮಾಡತತ್ತಿ? ರೈತ ಕುಲ ಯಾಕೆ ಆತ್ಮಹತ್ಯೆ ಮಾಡ್ಕೋತು? ಯಾಕೆ ಆರ್ಥಿಕವಾಗಿ ಪ್ರಬಲ ಆಗವಲ್ಲು ಅಂತೇಳಿ ಪ್ರತಿಯೊಬ್ಬರಿಗೆ ವಿಚಾರ ಕೊಟ್ಟ ಇದು 1000 ಹೋಗಿ 10,000 ಹೋಗಿ ಲಕ್ಷ ಹೋಗಿ ಕೋಟಿ ಆಗುವವರೆಗೂ ಕೂಡ ನಾವು ಜಾಗೃತ ಆಗಬೇಕಾಗಿತ್ತು. ಅದೇ ರೀತಿಯಾಗಿ ನೋಡ್ರಿ ಅಪ್ಪಾಜಿ, ಈಗ ನಾವೆಲ್ಲ ಭಾಳಷ್ಟು ಮಕ್ಕಳ ಶಾಲೆ ಕಲೀಲಿ ಅಂತೇಳಿ ನಾವು ತಾಯಿ ತಂದೆ ನಾವೆಲ್ಲ ಮಕ್ಕಳನ್ನ ಶಾಲೆ ಕಲಿಸಿದ್ವು. ಶಾಲೆ ಕಲಿಸ್ರ ಮಕ್ಕಳಿಗೆ ನೌಕರಿ ಇಲ್ಲ, ಉದ್ಯೋಗ ಇಲ್ಲ. 2,70,000 ಹುದ್ದೆಗಳು ರಾಜ್ಯದಾಗ ಖಾಲಿ ಇದ್ದು ಎಷ್ಟೋ ವರ್ಷ ಆದ್ರಿ. ಇವತ್ತು ತೋಟಗಾರಿಕೆ ಇಲಾಖೆ ನಮ್ಮ ಪಾಟೀಲ್ ಸರ್ ಬಂದರ್ರಿ. ರಾಜ್ಯದಾಗ ಈ ಕೃಷಿ ಇಲಾಖೆ ಮೊದಲು ಊರಿಗೊಬ್ಬ ಗ್ರಾಮ ಸೇವಕ ಇದ್ದಿಲ್ರಿ. ಬಂದ ಭೂಮಿ ಒಳಗೆ ಯಾವ ಬೆಳೆ ಬೆಳಿಬೇಕು, ಯಾವುದೇನೋ ಚೆಕ್ ಮಾಡ್ತಿದ್ದ. ಅವಾಗೆಲ್ಲ ಕೂಡ ನಾವು ಹೆಂಗೆ ಬೆಳಿಬೇಕು ಫಲವತ್ತಾಗಿ ತಿಳ್ಕೊತಿದ್ದು. ಇಡೀ ರಾಜ್ಯದಾಗ ಕೂಡಿ 300 ಮಂದಿ ಅಧಿಕಾರಿಗಳು ಅದಾರ್ರಿ. 6,000 ಸಿಬ್ಬಂದಿಗಳು ಬೇಕು. ಏನು ಮಾಡವ್ರು ಹೇಳ್ರಿ? ಅದು ಕೃಷಿ ಇಲಾಖೆ ಒಂದು ಡೆಮಿಗಾಗಿ, ತೋಟಗಾರಿಕೆ ಇಲಾಖೆ ಒಂದು ಡೆಮಿ ಪೇಸ್ ತೋರಿಸ್ದಕ್ಕ
ಶಿಕ್ಷಕರು ನೋಡ್ರಿ, ಶಿಕ್ಷಕರ 80,000 ಹುದ್ದೆಗಳನ್ನು ತುಂಬ್ಕೋಬೇಕು ಅಪ್ಪಾಜಿ. ಯಾಕೆ ಗೌರ್ಮೆಂಟ್ ಶಿಕ್ಷಣ ಡೆವಲಪ್ಮೆಂಟ್ ಆಗಿ ಶಿಕ್ಷಕರಿಲ್ಲ? ಟೋಟಲ್ 2,70,000 ಹುದ್ದೆಗಳನ್ನು ತಗೋಬೇಕು. ನಮ್ಮ ಮಕ್ಕಳು ಇವತ್ತು 34, 35 ವಯಸ್ಸಾಗಿ ಡೇಟ್ ಡಿಬಾರ್ ಆಗಿ ಅವರೆಲ್ಲ ಕೂಡ ಆತ್ಮಹತ್ಯೆ ಮಾಡ್ಕೋತಕ್ಕಂಥ ಸಂದರ್ಭ ಐತೆ. ಅದನ್ನು ಕೂಡ ಈಗ ನಮ್ಮ ಶಶಿಕಾಂತ್ ಗುರೂಜಿ ಎಲ್ಲರ ಪರಮ ಪೂಜ್ಯರ ರೈತರ ನೇತೃತ್ವದಾಗ ಮತ್ತು ಏನು ಇವತ್ತು ನಿರುದ್ಯೋಗಿಗಳು ನಮ್ಮ ಯುವಕರಾಗ್ಯಾರು ಅವ್ರ ತಂದೆ ತಾಯಿ ನೇತೃತ್ವದಾಗ ಇವತ್ತು ನಾಳೆ ನಾವು ಧಾರವಾಡದಾಗ ಇನ್ನೊಂದು 15 ದಿವಸನಾಗ ಒಂದು ಡೇಟ್ ಫಿಕ್ಸ್ ಮಾಡಿ ಲಕ್ಷಾಂತರ ಜನ ಕೂಡಿ ಅವರಿಗೆ ಉದ್ಯೋಗ ಕೊಡಲೇಬೇಕು. 2,40,000-60,000 ಹುದ್ದೆಗಳನ್ನ ಈ ಮುಖ್ಯಮಂತ್ರಿ ತುಂಬಿಕೊಳ್ಳೇಬೇಕು. ತುಂಬುವವರಿಗೆ ಹೇಳಂಗಿಲ್ಲ, ಅದು ಹೋರಾಟ ಕೂಡ ಮಾಡ್ಬೇಕಂತೇಳಿ ನಿರ್ಣಯ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಮಕ್ಕಳವ್ರ, ನಮ್ಮ ಅಂತಂಬ್ರದವ್ರ ಈ ರೀತಿ ಹಲವಾರು ವಿಚಾರದಾಗ ಕೂಡ ಇವತ್ತ ಸರ್ಕಾರ ಮೋಸ ಮಾಡತ್ತದ. ರಾಜ್ಯದ ಮುಖ್ಯಮಂತ್ರಿ ಕೂಡ ಸುಳ್ಳು ಹೇಳೋದು, ಎಲ್ಲರೂ ಸುಳ್ಳು ಹೇಳೋದು. ಸುಳ್ಳು ಹೇಳೋ ಕಂಪನಿ ಆಗಿತ್ತಿದ್ದು ರಾಜಕಾರಣ ಅಂದ್ರ ಯಾಕೆ ನಿಮ್ಮ ಬದಲು ಚಿಂತನೆ ಮಾಡಂಗಿಲ್ಲ? ಯಾಕೆ ಕಬ್ಬಿನ ಬಾಕಿ ಕೇಳಂಗಿಲ್ಲ? ಹಲವಾರು ರೈತರು ಯಾಕೆ ಸಾಯತ್ತಾರೋ? ಉಳ್ಳಾಗಡ್ಡಿ ಬೆಳಿ, ಮತ್ತೊಂದು ಬೆಳಿ, ದ್ರಾಕ್ಷಿ ಎಲ್ಲ ಕೂಡ ಈ ಭಾಗದಾಗ ದಾಳಂಬಿ ಬೆಳಿತಾರ. ಬಿಜಾಪುರದಾಗ ಅಲ್ಲೂ ಕೂಡ ಯೋಗ್ಯವಾದ ರೇಟ್ ಇಲ್ಲ. ಇವತ್ತು ಕಾಯಿಪಲ್ಲೆ ನಾವು ಗಟ್ಟರದಾಗಿಟ್ಟು ಮಾರಬೇಕಾಗಿತ್ತೆ, ಚಪ್ಪಲ್ಗಳನ್ನ ಎಸಿ ರೂಮ್ದಾಗ ಇಟ್ಟು ಮಾರ್ತಕ್ಕಂಥದ್ದು ದುರ್ದೈವ. ಅನ್ನವನ್ನ ಬೀದಿ ಒಳಗೆ ಮಾರ್ತಕ್ಕಂಥದ್ದು, ಅದಕ್ಕೊಂದು ವ್ಯವಸ್ಥೆ ಇಲ್ಲ. ಈ ರೀತಿ ಪ್ರತಿಯೊಂದು ವಿಚಾರದಾಗ ಕೂಡ ಈ ರೈತರಿಗೆ ಮೋಸ ಆಗತ್ತೈತಿ. ಅದಕ್ಕಾಗಿ ಸರ್ವೇರ್ ಕೂಡ ನೋಡ್ರಿ, ಇವತ್ತು ಸರ್ವೇರ ಪಾಪ ಅವರು ಕೂಡ ಸುಮಾರು 10,000 ಮಂದಿ ಸರ್ವೇರ್ನ ಅವ್ರ ಉದ್ಯೋಗದಾಗ ಕಾಯಂಗೊಳಿಸ್ಕೋಬೇಕು. ಬೇಕಾರೆ ಅವರಿಗೆ ಇಂತಿಷ್ಟು ತಿಂಗಳ ಫಿಕ್ಸ್ ಪಗಾರ ಮಾಡ್ಬೇಕಂತೇಳಿ ಅವರು ಕೂಡ ಹೊರಗದಾರಿಗೆ ಒಂದು 2 ತಿಂಗಳಾದ ಹೋರಾಟ ಮಾಡ್ತಾರೆ ಬೀದಿ ಒಳಗೆ. ಸುಮಾರು 10 ಲಕ್ಷ ನಮ್ಮಲ್ಲಿ ಕೆಲಸಗಳು ಸರ್ವೆ ಡಿಪಾರ್ಟ್ಮೆಂಟ್ದಾಗ ಕೆಲಸ ಉಳಿದಾವ. ಅದು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗೆ ಚಿಂತಿಲ್ಲ. ಅವ್ರನ್ನೂ ತಕ್ಷಣ ತುಂಬಿಸ್ಕೋಬೇಕಿಲ್ಲ ಅಂದ್ರೆ ಅದಕ್ಕೂ ಕೂಡ ರೈತ ಸಂಘನ, ಯಾಕಂದ್ರೆ ಸರ್ವೆ ಎಲ್ಲ ಮಾಡೋದು ನಮ್ಮ ರೈತರದ. ಏನಾಗೈತಪ್ಪ ಅಂದ್ರೆ ಗುರುಗಳು, ನಮ್ಮ ಬಾಳೆ ಇದೇನು 224 ಮಂದಿ 500 ಮಂದಿ ಇವರೇನು ಚಿಂತೆ ಮಾಡುವಾರ ನಮ್ಮ ಬದಲು, ಇವ್ರಿಗೆಲ್ಲ ಓಟ್ ಹಾಕಿದವ್ರು ನೀವನ್ನ ಚಿಂತೆ ಮಾಡಿ ಅದನ್ನು ಬಗೆಹರಿಸುವಂಥ ಕಾಲ ಬಂದೈತಿ ನೋಡ್ರಿ, ದುರ್ದೈವ ಅಂತ. ಅದಕ್ಕಾಗಿ ದಯವಿಟ್ಟು ಹೀಗೆ ಹಲವಾರು ವಿಚಾರಗಳು ಅದಾವ, ಇನ್ನು ಮಾತಾಡ್ರೆ ಭಾಳ ವಿಚಾರ ಅದಾವ. ಎಲ್ಲ ಮಾತಾಡ್ಕೋತ್ಕೊಂಡಾಗ ಟೈಮಿಂಗ್ ಇಲ್ಲ. ಇದಕ್ಕೆ ಒಂದೇ ಪರಿಹಾರ, ಮಂತ್ರ ಹೆಂಗೆ ಓಂ ನಮಃ ಶಿವಾಯ ಅಂತೇಳಿ ನಾವು ದೇವ್ರ ಧ್ಯಾನ ಮಾಡ್ತಿಲ್ಲ, ಇದಕ್ಕೆ ರೈತ ಸಂಘ ಹೆಗಲ ಮೇಲೆ ಇದು ಒಂದು ಶಾಲಾ, ಇದು ಆಟೋಮೆಟಿಕ್ ಕೆಲಸ ಮಾಡ್ತೈತಿ. ಅದನ್ನೆಲ್ಲ ತಾವ ರೆಡಿ ಆಗ್ಬೇಕು. ಅಸಹ್ಯ ಪಟ್ಕೋಬೇಡ್ರಿ. ಅಸಹ್ಯ ಪಟ್ಕೊಂಡು ಅಂತಂದ್ರೆ ನಮ್ಮ ಬದುಕು ನಮ್ಮ ಅಂತಮ್ಮ ಸಾಯತ್ತಾನ ಬಿಡ್ರಿ. ನಾ ಏನು ಹೇಳತ್ತು, ನಾವು ಸಾವಿರದೂರು ಹೇಳತ್ತು, BJPಗೆ ಹಾಕ್ರಿ, ಕಾಂಗ್ರೆಸ್ಗೆ ಹಾಕ್ರಿ, JDSಗೆ ಹಾಕ್ರಿ. ಹೋರಾಟ ಕರೆದಾಗ ಬರೀ ಸಮಾವೇಶ ಬಿಜಾಪುರದಾಗ ಕರೆದಾಗ 1 ಲಕ್ಷ ಮಂದಿ ಕೂಡ್ರಿ. 1 ಲಕ್ಷ ಮಂದಿ ಹೋಗಿ 10 ಲಕ್ಷ ಮಂದಿ ಆಗ್ರಿ. ಮಣ್ಣು ಗುರ್ಲಾಪುರದಾಗ ನೀವೆಲ್ಲ 1 ಲಕ್ಷ ಜನ ಪಕ್ಷ ಜಾತಿ ಭೇದ ಬಿಟ್ಟು ತನು ಮನದಿಂದ ಬಂದ್ರಿ. ಅಲ್ಲಿ ಬಂದ ಸರ್ಕಾರ ನಿಮ್ಮನ್ನ ಕಾಲು ಬಿದ್ದು ಕೈ ಮುಗಿದ ಇವತ್ತು 300-500 ರೂಪಾಯಿ ಕಬ್ಬಿನ ಬಿಲ್ ಘೋಷಣೆ ಆತ್ರಿ. ಈ ಕಡೆ ಇಲ್ಲಿ ಎಲ್ರಿ ಈ ಅಲ್ಮೇಲ ಈ ಭಾಗದಾಗೆಲ್ಲ ಕೂಡ 2,500 2,600 ತಗೋತಿರ್ರಪ್ಪ ಅವರೆಲ್ಲ ರೇಟ್. ಇವತ್ತು ಗುರ್ಲಾಪುರ ಹೋರಾಡಿದ್ರೆ 500 ರೂಪಾಯಿ ಈ ಭಾಗಕ್ಕೆಲ್ಲ ಲಾಭ ಆಯ್ತು. ಹಂಗೆ ನಾವೆಲ್ಲ ಒಕ್ಕಟ್ಟಿರ್ತಕ್ಕಂಥದ್ರಿಂದ 100ಕ್ಕೆ 100 ಲಾಭ ಆಕತ್ತಿ. ಅದಕ್ಕೆ ಎಲ್ಲ ನನ್ನ ರೈತ ದೇವರಿಗೂ ತಾವ ದಯವಿಟ್ಟು ಒಕ್ಕಟ್ಟಾಗ್ರಿ. ಇವತ್ತೆಲ್ಲ ತಾಯಂದಿರು ಕೂಡ ಭಾಗವಹಿಸ್ಯಾರು, ಅವ್ರದ್ದು ಕೂಡ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಹಳ್ಳಿಗಳೊಳಗೆ ಸಂಘಟನೆ ಕಟ್ರಿ, ಸಂಘಟನೆ ನಿಮ್ಮನ್ನು ಕಾಪಾಡೋದು. ಇಲ್ಲಿವರೆಗೆ